ಮತ್ತು ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಮ್ಯಾಮ್ ನಿಮ್ಮದು ವೈಯಕ್ತಿಕ ಜೀವನ? ನಂದು ಜೀವನ ಇದೆ. ನನಗೆ ಮಕ್ಕಳು ಇಬ್ಬರಿದ್ದಾರೆ, ಮಗ ಮಗಳು. ಮಗಳು ಓದ್ತಾ ಇದ್ದಾಳೆ. 3 ಜನ ಹೇಳಬೇಕು ಅಂದರೆ. ಇದು ನನ್ನದು ಸ್ಟೋರಿ. ಪ್ರೋಗ್ರಾಮ್ ಮಾಡು ಮಕ್ಕಳಿಗೆ ಅಂತ ಹೇಳಿದರು. ನೋಡಿರಿ ಇದು ಎಷ್ಟಿದೆ ಗೊತ್ತಾ. ಮಕ್ಕಳಿಗೆ ಅಂತ ಪ್ರೋಗ್ರಾಮ್ ಮಾಡು ಅಂದರು. ಒಟ್ಟಿನಲ್ಲಿ ಅಲ್ಟಿಮೇಟ್ ಎಂಡ್ ರಿಸಲ್ಟ್ ಏನು, ಪಾಪು ನನಗೆ ಬೇಕು ಅಂತ ಮಾಡಿದೆ. ವಿಜುವಲೈಸ್ ಮಾಡಿದೆ. ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದೆ. ನಮ್ಗೆ ಮಕ್ಕಳಾಗಿರಲಿಲ್ಲ 10 ವರ್ಷ. ಬಟ್ ಅವ್ರು ಹೇಳಿದರು, ನಮ್ಮ ಗುರುಗಳು ಹೇಳಿದ್ದಾರೆ, ಇಷ್ಟನೇ ವಯಸ್ಸಿಗೆ ಈ ವಯಸ್ಸಿಗೆ ಮಗು ಆಗುತ್ತೆ, ಸುಮ್ಮನೆ ಇರು ಅಂತ. ನಮ್ಗೆ ಅದಿರುತ್ತಾ, ಬೇಕೇ ಇವಾಗಲೇ ಆಗಬೇಕು ಮಕ್ಕಳು ಅನ್ನೋದಿರುತ್ತೆ. ಸೊ ನಾನು ಆಯ್ತು, ನಾನು ಪ್ರೋಗ್ರಾಮ್ ಮಾಡ್ತೀನಿ ಹೇಳ್ರಿ ಅಂತ. ಎಂಡ್ ರಿಸಲ್ಟ್ ವಿಜುವಲೈಸ್ ಮಾಡು, ಟ್ರಾನ್ಸ್ಗೆ ಹೋಗು, ಸಬ್ಕಾನ್ಷಿಯಸ್ಗೆ ಹೋಗು, ವಿಜುವಲೈಸ್ ಮಾಡು. ಮಾಡಿದೆ. 15 ದಿವಸಕ್ಕೆ ಪಾಪು ಕೈಯಲ್ಲಿದೆ. ಇದು ಹೆಂಗೆ? ಹಾಂ ನಾನು ಏನ್ರಿ ಇದು ಅಂದರೆ, ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆಯವರು, ಅವರು ಆ ಪಾಪುನ 15 ದಿವಸದ ಮಗುನ ತಂದು ತಗೊಳ್ಳೆ ಒಂದು 5 ತಿಂಗಳು ನೋಡ್ಕೊ, ಆಮೇಲೆ ನಾನು ತೊಗೊಂಡೋಗ್ತೀನಿ ಅಂದರು. ನಂಗೆ ಆಶ್ಚರ್ಯ. ಇದೇನ್ರಿ ನನ್ನ ಪಾಪು ಅಂದರೆ, ನೀನು ಮೆನ್ಷನ್ ಮಾಡ್ದ, ನಿನ್ನ ಪಾಪು ಅಂದರೆ ನೀನು ಏನು ಮಾಡ್ತೀಯಾ ಅದನ್ನು ವಿಜುವಲೈಸ್ ಮಾಡ್ದ. ಮಗುನ ನೋಡಿದೆ, ಮಗು ತಗೋ. ಓ ಮೆನ್ಷನ್ ನನ್ನದೇ ಮಗು ಅಂದರೆ ನಾನೇನು ಮಾಡ್ತೀನಿ, ಫೀಡ್ ಮಾಡಿಸ್ತಾ ಇರ್ತೀನಿ. ಹಾಂ. ಸೊ ನೀವು ಹೆಂಗೆ ವಿಜುವಲೈಸ್ ಮಾಡ್ಕೊಂಡ್ರಿ? ಪ್ರತಿಯೊಂದು ಪಾಯಿಂಟು ಅಲ್ಲಿ ಇಂಪಾರ್ಟೆಂಟ್ ವಿಜುವಲೈಸ್ ಮಾಡೋವಾಗ. ಇದಕ್ಕೆ ಗುರು ಬೇಕು ಅಂತ ಹೇಳೋದು. ಬಟ್ ಇಲ್ಲಿ ನಮಗೇನು ಮಾಡ್ತೀವಿ, ಅರ್ಜೆಂಟ್ಗೆ ಎಡವಟ್ಟು ಮಾಡಿಬಿಡ್ತೀವಿ. ಓಕೆ, ಆಮೇಲೆ ಹಿಂಗ ಮತ್ತೆ ಮಾಡಿದೆ. ಆಯಿತು, ಒಬ್ಬ ಗಂಡು ಒಂದು ಹೆಣ್ಣು ಆಯಿತು. ಸೊ ಹಂಗಾಗಿ 3 ಜನ ಮಕ್ಕಳು. ವೆರಿ ನೈಸ್ ಮ್ಯಾಮ್. ವಿಜುವಲೈಸೇಷನ್ ಇವತ್ತಿಂದು ನೀವು ಅವತ್ತೇ ಮಾಡಿದ್ದೀರಾ ಓಜಿ ನೀವು. ಇವತ್ತೆಲ್ಲ ವಿಜುವಲೈಸೇಷನ್ಗೆ ಬೋರ್ಡ್ಗಳೆಲ್ಲ ಹಾಕೋತಾರಲ್ಲ, ಹಾಂ, ಅದು ವರ್ಕ್ ಆಗದ? ಈ ವಿಜುವಲೈಸೇಷನ್ಗೆ ಈಗ ಒಂದು ಬೋರ್ಡ್ ಮಾಡ್ತಾರೆ, ವಿಜುವಲ್ ಬೋರ್ಡ್. ಹಾಂ, ಇಡೀ ವರ್ಷ ನನಗೆ ಏನೇನು ಬೇಕು, ನನಗೆ ಇಷ್ಟ ಇರೋ ಕಾರು ಅಥವಾ ನನಗೆ ಏನೇನು ಬೇಕೋ ಅದೆಲ್ಲದ್ರದ್ದು ಕಟ್ ಮಾಡಿ ಬೋರ್ಡಲ್ಲಿ ಹಾಕ್ಕೊಂಡು ದಿನ ಅದನ್ನು ನೋಡ್ಬೇಕಂತ ಬೋರ್ಡೆಲ್ಲ ಮಾಡ್ತಾರೆ. ಅದು ಯಾವಾಗ ನೋಡಬೇಕು, ಹೆಂಗೆ ನೋಡಬೇಕು, ಅದಕ್ಕೆ ಇದಿದೆ. ಅದು ನೋಡಿ, ನಾವು ಸಬ್ಕಾನ್ಷಿಯಸ್ಗೆ ಎಲ್ಲರೂ ಈ ಭಸ್ತ್ರಿಕಾ ಮಾಡಿ ಮೆಡಿಟೇಷನ್ ಮಾಡಿ ಹೋಗೋದು ಒಂದು ರೀತಿ ಆದರೆ, ನಾವು ಬೆಳಗಿನ ಜಾವ ಎಚ್ಚರ ಆಗುತ್ತಲ್ಲ, ಅರೇ ನಿದ್ರೆ ಸ್ಥಿತಿಯಲ್ಲಿ ಇರ್ತೀವಲ್ವ, ಆಗಲೂ ಸಬ್ಕಾನ್ಷಿಯಸ್ಸಲ್ಲೇ ಇರ್ತೀವಿ. ಫುಲ್ ಕಾನ್ಷಿಯಸ್ ಇರಲ್ಲಲ್ಲ. ಕಾನ್ಷಿಯಸ್ ಫುಲ್ ಇಲ್ಲ ಅಂದರೆ ಸಬ್ಕಾನ್ಷಿಯಸ್ಸಲ್ಲಿ ಕನೆಕ್ಟ್ ಆಗಿರ್ತೀವಿ. ಆಗ ನೋಡ್ರಿ ಕನಸುಗಳು ಬರುತ್ತೆ, ಅದು ಸಬ್ಕಾನ್ಷಿಯಸ್ಸೇ. ಅದು ಕನಸು ಒಳಗಡೆನೆ. ಅದಕ್ಕೆ ಬೆಳಗಿನ ಜಾವ ಬಂದಿದ್ದ ಕನಸು ನಿಜ ಆಗುತ್ತೆ ಅಂತ. ಆಗ ಎದ್ದು ಕೂತ್ಕೊಂಡು ಕನಸು ಕಾಣ್ರಿ, ಎಂಡ್ ರಿಸಲ್ಟ್ ನೋಡ್ರಿ. ಆಗ ಅಂದರೆ ಕಾರ್ ಬೇಕು ಅಂದರೆ ಎಷ್ಟು ವಾಂಛೆ ಇರಬೇಕು. ಅದಕ್ಕೆ ಹೇಳ್ತೀವಿ ಕ್ರೇವಿಂಗ್. ನಂಗೆ ಇದು ಬೇಕೇ ಬೇಕು ಅಂದರೆ ಕನಸಲ್ಲೂ ಅದನ್ನು ನೋಡ್ತೀವಿ, ಮ್ಯಾನಿಫೆಸ್ಟ್ ಮಾಡ್ಕೋತೀವಿ. ಆ ಒಳಗಡೆ ನೋಡೋದು, ಭೂವರ್ಲೋಕದಲ್ಲಿ ನೋಡೋದದು. ಅದನ್ನೇ ಹಿಂಗೆ ಸಿಂಪ್ಲಿಫೈ ಮಾಡಿಕೊಡ್ತಾರೆ, ಅದನ್ನೆಲ್ಲ ನೋಡ್ತಾರೆ, ಆಗಲ್ಲ, ಏನಾಗಲ್ಲ ಬಿಡು ಅಂತಾರೆ. ಹಂಗಾಗಲ್ಲ. ಇದು ಕೆಲವು ಟೆಕ್ನಿಕ್ಸ್ ಇದೆ, ಆಗುತ್ತೆ. ಬಟ್ ಅದಕ್ಕೆ ಅದು ಈಗ ಅನ್ನ ಮಾಡೋದು ಹೆಂಗೆ, ಅಕ್ಕಿ ತೊಳೆಯೋದು, ಕುಕ್ಕರಲ್ಲಿ ನೀರು ಹಾಕೋದು, ಸ್ಟವ್ ಮೇಲೆ ಇಡೋದು, ಆಗ್ಬಿಡುತ್ತಾ? ಎಷ್ಟು ಅಕ್ಕಿ, ಎಷ್ಟು ನೀರು, ಎಷ್ಟು ಸೌಂಡ್ ಕುಕ್ಕರು ಎಲ್ಲ ಬೇಕು, ಆಗ ಕರೆಕ್ಟಾಗಿ ಅನ್ನ ಆಗುತ್ತೆ. ನಾವು ಬರೀ ಇಷ್ಟು ಹೇಳ್ಬಿಟ್ರೆ ಅನ್ನ ಆಗಿಬಿಡುತ್ತಾ? ಅಷ್ಟೇ. ಈ ಮಕ್ಳಿಗೆ ಏನು ಅಷ್ಟೇ ತಾನೇ ಮಾಡ್ತೀನಿ ಹೋಗು ಅಂತ ಬರೋಷ್ಟರಲ್ಲಿ ಸೀಸಿಟ್ಟಿರ್ತಾರೆ ಅಲ್ವಾ. 10 ಸಲ ಮಾಡಿಸಿದಾಗ ಕರೆಕ್ಟಾಗಿ ಆಗೋದು 10ನೇ ಸಲ. ಆ ಪ್ರಾಕ್ಟೀಸೇ ಕೆಲವು ಹೇಳ್ಕೊಡ್ತೀವಿ ಸಣ್ಣ ಸಣ್ಣದು ಮಾಡೋಕ್ಕೆ. ಅದಾದಮೇಲೆ ಕ್ಲಿಕ್ ಆಗುತ್ತೆ. ಅಮೇಝಿಂಗ್. ದಟ್ಸ್ ಹೌ ಯು ಆಲ್ ಕ್ಯಾನ್ ವಿಜುವಲೈಸ್ ವಿತೌಟ್ ದ ಬೋರ್ಡ್ ಆ್ಯಂಡ್ ಬೆಳಗಿನ ಜಾವ ಅರೆ ನಿದ್ದೆ ಸ್ಥಿತಿನಲ್ಲಿದ್ದಾಗಲೂ ಅಂತ. ಎಸ್.